ಎತ್ತಿಲ್ಲ ನನಗೆ ಮರ್ಯಾದೆನೇ ಇಲ್ದಿದ್ದಂಗೆ ಆಗ್ಬಿಡ್ತು. ಚಡ್ಡಿ ಕಟ್ಕೊಳಕ್ ಬರ್ದವರೆಲ್ಲ ನನ್ನ ಗುರಾಯಿಸಂಗೆ ಆಗ್ಬಿಟ್ರು. ಕೊಂಗಾಳಿ ಮಲ್ಲಪ್ಪ ಎಂತ ಗತಿಗೆ ತಂದಿಟ್ಬಿಟ್ಟೆಪ್ಪ. ಆಮೇಲೆ ಪುಟ್ಮನಿ ನೀ ತರ ನಡ್ಕೊಂಡ್ರೆ ನಂಗೆ ಕೋಪ ಬರ್ತದ. ನೀವು ಕೋಪ ಮಾಡ್ಕೊಂಡಿರೋದಕ್ಕೆ ನಾನು ಕೋಪ ಮಾಡ್ಕೊಂಡಿರೋದು. ಆಗಿತ್ತು ಆಗೋಯ್ತು ಕಮ್ಮೆ, ಅದನ್ನೆಲ್ಲ ಮರ್ತೋಸಿ ದಂಡಕ್ಕೆ ಬಾ. ಅದಕ್ಕೆ ಅಮ್ಮ ಇವ್ನ ದಂಡಕ್ಕೆ ಹೋಗ್ಬೇಡಿ, ಮತ್ತೆ ಹೊಡೆದ್ರು ಹೊಡಿಬೋದು. ಒತ್ತವರೆ ಹೊಡೆದಿದ್ದು ಸಾಕಾಗ್ಲಿಲ್ಲ ಅಂತ ಇವಾಗ ನೈಸ್ ಮಾಡ್ಕೊಂಡು ದಂಡಕ್ಕೆ ಬಂದವನೇ. ಬಾಳಣ್ಣು ನೀ ಸುಮ್ಮನಿದ್ರ ಸರಿ. ಇವೆಲ್ಲ ಆಗಿದ್ದು ನಿನ್ನಿಂದ. ನೀ ಸರಿಯಾಗಿದ್ರೆ ನಾವಿಬ್ರು ಯಾಕೆ ಜಗಳ ಆಡ್ತಿದ್ದು? ನಾನೇನ್ ಜಗಳ ಆಡು ಅಂತ ಹೇಳಿದ್ನ? ನಿನ್ನ ತಲೆ ಕೆಟ್ಟ ಜಗಳ ಆಡಿದ್ರೆ ನಾನೇನ್ ಮಾಡ್ಲಿ? ಅಯ್ಯೋ ನಿನ್ನ ತನ್ನ ಕೈಯನೆ ಯಾಕಮ್ಮೆ ತಲೆ ಕೆಟ್ಟೋಗಿದ್ದ? ಅವೇ ದುಡ್ಡು ಕಟ್ಕಡೆ ಬಂದ್ಬಿಟ್ಟಿದೆ ಅಂತ ಅರ್ಜೆಂಟ್ ಏನಿತ್ತವ? ಅವೇ ನಾ ಕೇಳಬಾರ್ದು ಯಾನ್ ಕೇಳ್ದೆ ಅಂತ ಹಿಂಗ್ ಹೊಡ್ದೆ? ದನ ಕಾಯೋನೆ, ನಾನು ನಿನ್ಗೆ ಹೊಡೆದಿದ್ದು ನೀನ್ ನನ್ಗೆ ಪ್ರಶ್ನೆ ಮಾಡ್ದಿಂತಲ್ಲ, ನನ್ನ ಸೊಸೆ ಮೇಲೆ ನಿನ್ ಕೈ ಮಾಡ್ದೆ ಅಂತ. ಓಹೋ, ಆಗ್ಲೇ ನಿನಗೆ ದೂರವಾಣಿ ಮುಖಾಂತರ ದೂರ ದಾಖಲಾಗದ ಅಂದಂಗ ಆಯ್ತು. ನಾನೇನು ಹೇಳಲಿಲ್ಲ, ಅತ್ತೆವನೇ ಫೋನ್ ಮಾಡಿ ಕೇಳಿದ್ರು, ಅದಕ್ಕೆ ಹೇಳ್ಬಿಟ್ಟಿ. ನನ್ನ ಸೊಸೆಗೆ ಹೊಡಿಯಕ್ಕೆ ನಿನ್ಗೆ ಹೆಂಗ್ಲ ಮನ್ಸು ಬಂತು? ನೀನೇನ್ ಮನುಷ್ಯನ ಇಲ್ಲ ದೆಯ್ಯನ? ನಾ ಯಾನ ಅಂತ ನಾನು ಎತ್ತಿರ ನಿನಗೆ ಗೊತ್ತಾಗಬೇಕು. ನನಗೆ ಎದುರು ಮಾತಾಡಿಯೇನಡ? ನಿನಗೆ ಎಷ್ಟು ಕೊಬ್ಬಿರ್ಬೇಕು? ಅವಯ್ ನನ್ನ ಮಾತು ಕೋಪ ಬಂದು ನೀನ್ ನನಗೆ ಹೊಡೆದೆ, ನಾನು ಅಷ್ಟೇ ಇವ್ರು ಮಾಡೋ ಮಾತು ಕೋಪ ಬಂದು ಹೊಡೆದು ಬಿಟ್ಟಿ. ಅವೋ ಅಣ್ಣಯ್ಯ ಸುಳ್ಳು ಹೇಳ್ತಾವನೆ. ಅದಕ್ಕೆ ಅಮ್ಮ ನನ್ನ ಕಾಪಾಡಕ್ ಬಂದಾಗ ಎತ್ತಿದ ಕಪಾಳು ಕೊಡ್ದ್ಬಿಟ್ಟ. ಭೂಪತಿ ದೊಡ್ಡವ್ರ ಮುಂದೆ ಹಂಗೆಲ್ಲ ಸುಳ್ಳೋಳು ಬರ್ದಕ್ಕೂ ಕೂಸು. ಅವಳೆ ಅಂತ ನನ್ನ ಕೂಸು ಅಂತ ಇದ್ಯಾ? ಅವಂಗೆ ನಿನ್ ಬುದ್ಧಿ ಚೆನ್ನಾಗ್ ಗೊತ್ತು. ಅವಯ್ ಈಗ ಆಗೋಗದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಊರಿಗೆ ಹೊಂಟು ಬಿಡು. ಯಾಕೆ? ನಾನು ಊರಿಗೆ ಹೋದ್ಮೇಲೆ ನನ್ನನ್ನು ಕರ್ಸೋದಕ್ಕೆ ನನ್ನ ಕೂಸಿಗೆ ಹೊಡಿಯಕ್ಕ? ಅವಯ್ ಒಂದ್ಸತಿ ಉಂಡ್ ತಟ್ರಲ್ಲ ನಾ ಉಣ್ಣಲ್ಲ ಅಂದ್ಮೇಲೆ ಹೊಡೆದಕ್ಕೆನ್ನು ಪುನಃ ಹೊಡೆದನ. ಈ ಚೋರು ಚರಣದಾಸ ನಾಟಕವ ನನ್ ಕೂಡ ಆಡ್ಬೇಡ. ನೀನ್ ಈ ಮಟ್ಟಕ್ಕೆ ಬೆಳೆದಿದ್ಯಾ ಅಂದ್ರೆ ನಾಳೆ ನನ್ನ ಸೊಸೆಗೆ ಏನಾದ್ರು ಮಾಡ್ಬಿಟ್ರೆ? ಅವಯ್ ನಾನು ನಿನ್ನ ಮಗ, ನಾನು ಯಾವತ್ತೂ ಅಂತ ಕೆಟ್ಟ ಬುದ್ಧಿ ಮಾಡಲ್ಲ. ಹಾಗಾದ್ರೆ ಅದಕ್ಕೆ ಹೊಡಿಯೋದು ಒಳ್ಳೆ ಬುದ್ಧಿನಾ? ನೀನ್ ನೆಟ್ಟಿಗಿದ್ರೆ ನಾಯ ಕೂಡ ಅವಳು ಹೊಡಿತಿದ್ದಿ. ನೀನ್ ತಪ್ಪು ಮಾಡೋದಕ್ತಾನೆ ಅವಳು ಹೊಡೆದದು. ಅತ್ಯವ್ವ ಹೋಗ್ಲಿ ಬಿಟ್ಬಿಡಿ, ಆಗೋಯ್ತು. ಬಾಬಣ್ಣನ ಕ್ಷಮಿಸ್ಬಿಡಿ. ನೀನು ಕ್ಷಮಿಸ್ಬಿಡ್ಬಹುದು, ಆದ್ರೆ ನಾನಲ್ಲ. ಒಂದು ಹೆಣ್ಣಿನ ಮೇಲೆ ಕೈ ಮಾಡವನಂದ್ಮೇಲೆ ಇವ್ನ ಶಿಕ್ಷೆ ಆಗ್ಲೇಬೇಕು. ಅವಯ್ ಈ ಸಣ್ಣ ವಿಷಯಕ್ಕೆಲ್ಲ ಶಿಕ್ಷೆ ಹಾಕ್ಬಿಡವ. ಅಲ್ಲಕ್ಕವ ನೀ ಯಾಕೆ ಹಿಂಗೆ ತಲೆ ಕೂದಲು ಬಿಟ್ಕೊಂಡ್ಬಂದ್ಬಿಟ್ಟಿದೆ? ಮೊದ್ಲೋಗಿ ತಲೆ ಬಾಚ್ಕೊ ಹೋಗು. ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸೋವರೆಗೂ ನಾನು ಈ ಮುಡಿನ ಕಟ್ಟಾಕಿಲ್ಲ. ಆ ರಾಮ 14 ವರ್ಷ ವನವಾಸ ಅನುಭವಿಸೋನೆ, ನೀನು 14 ದಿನ ವನವಾಸ ಅನುಭವಿಸ್ಬೇಕು. ಈಗಿಂದೀಗಲೇ ಅಟ್ಟಿ ಬಿಟ್ಟು ಒಯ್ತಾ ಇರೋ. ನನಗೆ ಈ ಅಟ್ಟಿ ಬಿಟ್ರೆ ಬ್ಯಾರೆ ಅಟ್ಟಿ ಯಾವುದಿದ್ದವ? ಬ್ಯಾರೆ ಏನಾದ್ರು ಶಿಕ್ಷೆ ಕೊಡು. ಪುಟ್ ಮದಿನ ಬುಟ್ಟಿ ರಕ್ಷೆ ಆನೆ ಕಷ್ಟ ಆಯ್ತದೆ. ಅದನ್ನ ಅವಳು ಹೊಡಿಯಕ್ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಪುಟ್ಮಲಿ ಈಗಲೇ ಅವ್ನ ಬಟ್ಟೆ ಬ್ಯಾಗ್ ತಂದ್ಕೊಡು. ಓ ಬ್ಯಾಗ್ ರೆಡಿ. ಅವಯ್ ಈಗ ನೀನೇ ಆಚೆ ಒಯ್ತ್ಯಾ ಇಲ್ಲ ಕತ್ತಿಡ್ದ ಆಚೆ ದಬ್ಲ? ಮತ್ತೆ ಯಾಕೆ ನಮ್ಮನೆಗೆ ಬಂದಿದ್ದೀರಾ? ನಾ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ ಮಧುರ ಅವ್ರೆ. ಈಗ ನೀವೇ ನನ್ನ ಕೈ ಹಿಡಿದು ನಡೆಸ್ಬೇಕು ಅನ್ನಿ. ಹೆಂಡತಿ ಮೇಲೆ ಕೈ ಮಾಡಿರೋ ಈ ಕೈನ ನಾನ್ ಹಿಡಿದು ನಡೆಸ್ಬೇಕಾ? ನೋ ಚಾನ್ಸ್. ಓಹೋ, ಗಂಟು ಮೂಟೆ ಕಟ್ಕೊಂಡು ಊರ್ ಬಿಟ್ಟು ಹೋಗ್ತಿರೋ ಆಗಿದೆ. ಮೊದ್ಲು ತೊಲ್ಗಿ, ಊರಾದ್ರೂ ನೆಮ್ಮದಿಯಾಗಿರುತ್ತೆ. ಅಣ್ಣಪ್ಪನವ್ರೆ, ನೊಂದಿರೋ ಜೀವನ ನೋಯಿಸ್ಬೇಡಿ, ನಿಮ್ಗೆ ಒಳ್ಳೇದಾಗಲ್ಲ, ಸುಮ್ಮನೆ ರೀ. ರೇ, ಈ ರೀತಿ ಆಟೋ ಹಿಂದೆ ಬರ್ದಿರೋದನ್ನೆಲ್ಲ ಹೇಳ್ಬಿಟ್ರೆ ನನ್ನ ಮನ್ಸು ಕರ್ಗಲ್ಲ ರೀ. ಮೊದ್ಲು ಪುಟ್ಮಲ್ಲಿಯವ್ರ ಜೀವನದಲ್ಲಿ ಆಟ ಆಡೋದನ್ನ ನಿಲ್ಸಿ. ಮಧುರ ಅವ್ರೆ, ಈಗ ನೀವೇ ನನಗೆ ದಾರಿ ತೋರಿಸ್ಬೇಕು, ಇಲ್ಲಾದ್ರೆ ನಾ ಏನಾಯ್ತು ನನಗೆ ಗೊತ್ತಿಲ್ಲ. ಅಂಥದ್ದೇನಾಯ್ತು? ಮಧುರ ಅವ್ರೆ, ನೀವು ಹೇಳಿದ್ಮೇಲೆ ಪುಟ್ಮಲ್ಲಿ ತಮ್ಮ ಕ್ಷಮೆ ಕೇಳೋ ತಟ್ಟಿಗೆ ಹೋದ್ನ. ಅಷ್ಟರಲ್ಲಿ ನಮ್ಮವ್ವ ಬಂದು ಮಕ್ಕಕ್ಕೆ ಮುಗಿದು ಉಪ್ಪಿನಕಾಯಿ ಹಾಕಿ ಅಟ್ಟಿಂದ ಆಚೆಗಟ್ಬಿಟ್ಟ. ಈಗ ನೀವೇ ನನಗೆ ಆಶ್ರಯ ಕೊಡಬೇಕು. ನಿಮ್ಮಂತವ್ರಿಗೆ ಆಶ್ರಯ ಕೊಡೋದ ಚಾನ್ಸೇ ಇಲ್ಲ. ನಿಮ್ಮಮ್ಮ ಸರಿಯಾಗೆ ಮಾಡಿದ್ದಾರೆ.
ಒಂದ್ ಹೆಣ್ಣಿಗೆ ಅನ್ಯಾಯ ಆದಾಗ ಇನ್ನೊಂದ್ ಹೆಣ್ಣೆ ಕಾಪಾಡ್ಬೇಕು ಅಂತ ಅವ್ರು ಪ್ರೂವ್ ಮಾಡಿದ್ದಾರೆ. ನಿಮಗೆ ಹೀಗೆ ಆಗ್ಬೇಕು. ಮಧುರವ್ರೆ, ನನ್ನಿಂದ ತಪ್ಪಾಗವೆ, ಒಪ್ಕೋತೀನಿ. ಅದಕ್ಕೆ ಹಟ್ಟಿಯಿಂದ ಆಚೆಗೆ ಹಾಕ್ಬಿಟ್ಟು ಗಂಡ ಹೆಂಡ್ರನ್ನ ಬ್ಯಾರೆ ಬೇರೆ ಮಾಡೋದು ತಪ್ಪಲ್ವಾ? ನೀವೇ ಹೇಳಿ. ರೇ, ನೀವ್ ಯಾವತ್ರಿ ಪುಟ್ಟಮಲ್ಲಿಯವ್ರ ಗಂಡನ ತರ ನಡ್ಕೊಂಡಿದ್ದೀರಾ? ಅಂದ್ರೆ ಮದ್ವೆ ಆದಾಗಿಂದ ಪುಟ್ಟಮಲ್ಲಿಯವ್ರ ಮೇಲೆ ದಬ್ಬಳಿಕೆ ನಡೆಸ್ತಾನೆ ಇದ್ದೀರಾ. ಇದು ಗಂಡನ ಲಕ್ಷಣ ಅಲ್ಲ. ಗಂಡ ಹೇಗಿರ್ಬೇಕು ಅಂತ ನನ್ನನ್ನು ನೋಡಿ ಕಲ್ತ್ಕೊಳ್ಳಿ. ಕಷ್ಟದಲ್ಲೂ ನಗಬೇಕು ಅನ್ನಿಸ್ತದಲ್ಲಪ್ಪ. ನಿಮ್ ಮಾತು ಕೇಳೋಕ್ಕಿಂತ ತುಂಬಿ ಹರಿತಾರ ಜೋಗ್ ಜಲಪಾತದಿಂದ ನೆಗೆದು ಬಿಡೋದು ಒಳ್ಳೇದು. ನಿಮ್ದು ಒಂದು ಜನ್ಮ. ನೋಡಿದ್ಯಾ ಮಧು, ಮನೆಯಿಂದ ಆಚೆ ಹಾಕಿದ್ರು ಕೊಬ್ಬು ಮಾತ್ರ ಕರಗಿಲ್ಲ. ನೋಡು ನಿನ್ ಮುಂದೆನೆ ಹೇಗ್ ಬೈತಿದ್ದಾರೆ ಅಂತ. ಅದ ಕಲ್ಟಿವೇಟ್ರು ಎಲ್ಲ ಹಾಸ್ಗಲ್ಲು ಹೊತ್ತಿರೋದು ನೋಡಿನಿ, ನಾರದ್ ನೋಡಿನಿ. ನಿನ್ನ ಹಾಸ್ಗಲ್ಲೆಂಡ ಮುಳ್ಳದ. ಮಾಸ್ಟ್ರೆ, ನಾನು ಎಂತ ಮಾಡಿದ್ರು ಡಿಫ್ರೆಂಟ್ ಆಗಿ ಇರ್ತದೆ. ಈ ಹತ್ತಿ ಮೇಲೆ ಮಲಗುವುದಿಲ್ಲ ಕಾಮನ್. ಅದೇ ಮುಳ್ಳಿನ ಮೇಲೆ ಮಲಗಿದ್ರೆ ಅದೊಂದೊಮ್ಮೆ ಡಿಫ್ರೆಂಟ್ ಸಾಫ್ ಸಿಗ್ತದೆ. ಅದಕ್ಕೆಲ್ವ ನಾನು ಅದರ ಮೇಲೆ ಮಲಗುದು. ಈಗ ನೀವು ನನ್ನ ಅತಿಥಿ, ಸೊ ನೀವು ಅದರಲ್ಲೇ ಮಲಗಬೇಕು. ಹಲೋ ಮಧುರವ್ರೆ, ಗುಡ್ ಮಾರ್ನಿಂಗ್. ಪುಟ್ಮಲ್ಲಿ ಅವರೇ, ಅದು ಗುಡ್ ಡೇ ಮಾರ್ನಿಂಗ್ ಅಲ್ಲ, ಗುಡ್ ಮಾರ್ನಿಂಗ್. ಹಿಡಿದ್ರಿ ಚಾಡ. ಏನು ನಂಗೆ ಫೋನ್ ಮಾಡ್ಬಿಟ್ಟಿದ್ದೀರಾ? ಮನೆಗೆ ಬರ್ಬೋದಿತ್ತಲ್ಲ. ನಿಮ್ಮ ಮಟ್ಟಿಗೆ ಬರವು ಅನ್ಕೊಂಡಿ ಅನ್ನಿ, ಆದ್ರೆ ನಮ್ಮ ಮಟ್ಟಿಲಿ ನಮ್ಮ ಅತ್ತೆವ ಅವರಲ್ಲ, ಅದಕ್ಕೆ ಬರ್ನಿಲ್ಲ. ಸರಿ, ಹಾಗಾದ್ರೆ ನಾನೇ ನಿಮ್ಮ ಮನೆಗೆ ಬರ್ತೀನಿ, ಅಲ್ಲೇ ಕುತ್ಕೊಂಡು ಮಾತಾಡೋಣ. ಬೇಡ ಬೇಡ, ಈಗ ನೀವು ನಮ್ಮ ಮಟ್ಟಿಗೆ ಬಂದ್ರು ತೊಂದರೆ ಆಯ್ತದೆ ಅನ್ನಿ. ಫೋನಲ್ಲೇ ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸರಿ, ಅದೇನು ಅಂತ ಹೇಳಿ. ಮಧುರವ್ರೆ, ನಮ್ಮ ಬಾಬಣ್ಣ ಏನಾದ್ರು ನಿಮ್ಮ ಮಟ್ಟಿಗೆ ಬಂದವ್ರ? ನೆನ್ನೆಯಿಂದ ಅವ್ರು ನೋಡ್ದೆ, ನಂಗೆ ಊಟನೂ ಸೇರ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ. ಅದಕ್ಕೆ ನಿಮ್ಮ ಮಟ್ಟಿಲಿದ್ರೆ ಮಾತಾಡೋ ಅಂತ ಫೋನ್ ಮಾಡ್ದೆ. ಪುಟ್ಮಲ್ಲಿ ಅವರೇ, ನೀವು ಎಷ್ಟು ಇನ್ನೋಸೆಂಟ್ ಅಂತ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ. ಗೌಡ್ರು ನಿಮಗೆ ಹೊಡೆದ್ರು ಅವ್ರ ಬಗ್ಗೆ ಇಷ್ಟೊಂದು ಕೇರ್ ಮಾಡ್ತಿರಲ್ಲ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಗೌಡ್ರ ಜೊತೆಗೆ ಜೈಲ್ ಪಾಲಾಗಿರೋರು. ಮಾಯ್ಕರ ಏನಿದು ಅಪ್ಪಸ್ವರ? ನನ್ನ ಕನ್ಸಲ್ಲೂ ನಮ್ಮ ಬಾಬಣ್ಣನಿಗೆ ಕೆಟ್ಟದ ಪಾಯಿಸಲ್ಲ ಅನ್ನಿ. ನಮ್ಮ ಬಾಬಣ್ಣ ಏನಾದ್ರು ನಿಮ್ಮ ಮಟ್ಟಿಲ್ಲ ಅವರ? ಇಲ್ಲ ಪುಟ್ಮಲ್ಲಿ ಅವರೇ, ನಿಮ್ಮ ಅತ್ತೆನೇ ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ಮೇಲೆ ನಮ್ಮನೇಲಿ ಇರಿಸ್ಕೊಳ್ಳೋದು ತಪ್ಪು ಅನ್ನಿಸ್ತು. ಅದಕ್ಕೆ ಅವ್ರನ್ನ ಮನೆಗೆ ಸೇರಿಸಲ್ಲ. ನಂಜನಗೂಡು ನಂಜುಂಡೇಶ್ವರ, ಈಗ ಏನಪ್ಪ ಮಾಡೋದು? ನಮ್ಮ ಬಾಬಣ್ಣ ಎಲ್ಗೋದ್ರು, ಏನ್ ಮಾಡ್ತಾ ಇದ್ದಾರೋ? ರಾತ್ರಿ ಊಟ ಮಾಡಿದ್ರು, ನಿದ್ದೆ ಮಾಡಿದ್ರು, ಒಂದು ಗೊತ್ತಾಯ್ತಾ ಇಲ್ಲ. ಪುಟ್ಮಲ್ಲಿ ಅವರೇ, ನೀವು ಅಷ್ಟೊಂದು ಯೋಚನೆ ಮಾಡಬೇಡಿ. ಗೌಡ್ರು ಎಲ್ಗೂ ಹೋಗಿಲ್ಲ, ರಾಖಿ ಮನೇಲಿ ಇದ್ದಾರೆ ಅಂತ ಜಾನಿ ಹೇಳ್ತಿದ್ರು. ನೀವು ಆರಾಮಾಗಿರಿ. ನಮ್ಮ ಬಾಬಣ್ಣ ರಾಕಿರೈ ಹೊರಟಿದ್ದಾರ? ಒಳ್ಳೇದೇ ಆಯ್ತು ಬಿಡಿ. ನಮ್ಮ ಬಾಬಣ್ಣ ಕೋಪದಲ್ಲಿ ಕೆರೆನೋ ಬಾವಿನೋ ನೋಡ್ಕೊಬಿಟ್ರು ಅಂತ ಭಯ ಆಗ್ಬಿಟ್ಟಿತ್ತು ಅನ್ನಿ. ಹಾಗೆಲ್ಲ ಏನೂ ಆಗಲ್ಲ ಪುಟ್ಮಲ್ಲಿ ಅವರೇ, ಅವ್ರೇನು ಮಾಡ್ಕೊಳಲ್ಲ, ಬೇರೆಯವ್ರಿಗೆ ಏನಾದ್ರು ಮಾಡ್ತಾರೆ. ಮಧುರವ್ರೆ, ಹಂಗೆಲ್ಲ ಹೇಳ್ಬೇಡಿ. ನಮ್ಮ ಬಾಬಣ್ಣ ಸಾನೆ ಒಳ್ಳೆಯವರು. ಅವ್ರ ಒಳ್ಳೆತನ ನಿಮ್ಗೆ ಇರ್ಲಿ. ಪುಟ್ಮಲ್ಲಿ ಅವರೇ, ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಫೋನ್ ಮಾಡ್ತೀನಿ. ಮಧುರವ್ರೆ, ಮಧುರವ್ರೆ, ಅತ್ತಿವ, ಅದು ಅದು ನಾನು ಎಲ್ಲ ಕೇಳಿಸ್ಕೊಂಡಿ. ನಾನು ಎಷ್ಟೇ ಹೇಳಿದ್ರು ನೀನು ಆ ದನಕಾಯನ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಲ್ಲ. ಅವನು ಬುದ್ಧಿ ಬರ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ನಿನಗೆ ಬುದ್ಧಿ ಬರಲ್ಲ. ಭೂಮಿ ಮೇಲೆ ಇಂಥ ಜನನೂ ಇರ್ತಾರ. ಬೈ ಚಾನ್ಸ್ ಜಾನಿ ಏನಾದ್ರು ಹೀಗೆ ಮಾಡಿದಿದ್ರೆ ಕಥನ ಬೇರೆ ಆಗ್ತಿತ್ತು. ಏನ್ ಡಾರ್ಲಿಂಗ್, ಬೆಳಗ್ಗೆ ನನ್ನ ನೆನ್ಪು ಮಾಡ್ಕೋತಾ ಇದ್ಯಾ? ಏನು ಅಂತ ಕೇಳ್ಬೋದಾ? ಪುಟ್ಮಲ್ಲಿ ಅವ್ರು ಫೋನ್ ಮಾಡಿದ್ರು. ಪುಟ್ಟಮಲ್ಲಿಯವ್ರು ಫೋನ್ ಮಾಡಿದ್ರಾ? ನನ್ನನ್ನು ಕೇಳಿದ್ರಾ? ನಾನು ಕರೆದಿದ್ರೆ ನಾನು ಬಂದು ಮಾತಾಡ್ತಿದ್ನಪ್ಪ. ಪಾಪ ಗೌಡ್ರು ಬೇರೆ ಮನೇಲಿಲ್ಲ, ಎಷ್ಟು ಕಷ್ಟ ಅನುಭವಿಸ್ತಿದಾರೋ ಏನ್ ಕತೆನೋ. ಅವ್ರು ಬರೀ ಫೋನ್ ಮಾಡಿದ್ರು ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ರಲ್ಲ. ಇನ್ನೇನಾದ್ರೂ ಅವ್ರ ಮನೆಗೆ ಬಂದಿದ್ರು ಅಂತ ಹೇಳಿದಿದ್ರೆ ಇನ್ನೇನೇನು ಹೇಳ್ತಿದ್ರು. ಯಾವಾಗ್ಲೂ ಹೀಗೆ ಮಾತಾಡ್ತೀಯ ನೋಡು. ಪಾಪ ಒಬ್ರೆ ಒಂಟಿ ಆಗಿದ್ದಾರೆ. ಇಂಥ ಟೈಮಲ್ಲಿ ನಾವೇ ತಾನೇ ಅವ್ರ ಧೈರ್ಯ ತುಂಬಬೇಕು. ನೀವ್ ಅಷ್ಟೊಂದೆಲ್ಲ ಯೋಚನೆ ಮಾಡೋದ್ ಬೇಕಾಗಿಲ್ಲ. ಅವ್ರ ಜೊತೆ ಅವ್ರ ಅತ್ತೆ ಇದ್ದಾರೆ. ಅವ್ರ ಅತ್ತೆ ಇದ್ರೆ ನಾನಿದ್ದಂಗೆ ಆಗುತ್ತಾ? ನಾವಿದ್ದಂಗೆ ಆಗುತ್ತಾ? ನೀನೇ ಹೇಳ್ತಿದ್ಯಲ್ಲ, ಅತ್ತೆನೇ ಹೊರತು ಅಮ್ಮ ಆಗಕ್ಕಾಗಲ್ಲ ಅಂತ. ನಿಮ್ಗೆ ಅವ್ರ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ರೆ ಅವ್ರಿಗೆ ಗೌಡ್ರನ್ನ ನೋಡ್ಬೇಕಂತೆ, ಹೋಗ್ತಾ ತೋರಿಸ್ಕೊಂಬನ್ನಿ. ನಾನು ಪುಟ್ಟಮಲ್ಲಿಯವ್ರಿಗೆ ಗೌಡ್ರನ್ ತೋರ್ಸದ? ನೋ ಚಾನ್ಸ್. ನಿಮ್ ಕಣ್ಣಿಗೆ ಅವ್ರು ಕೆಟ್ಟವ್ರಾಗಿರ್ಬೋದು, ಆದ್ರೆ ಪುಟ್ಮಲ್ಲಿ ಅವ್ರ ಕಣ್ಣಿಗೆ ಅವ್ರ ದೇವ್ರು. ಅವರು ದೇವ್ರಲ್ಲ, ದೆವ್ವ ಅನ್ನೋದನ್ನ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಯಾರ ಮಧ್ಯೆ ಬೇಕಿದ್ರು ಹೋಗ್ಬಿಟ್ಟು ಗೆಲ್ಬೋದು, ಆದ್ರೆ ಗಂಡ ಹೆಂಡತಿ ಜಗಳದ ಮಧ್ಯೆ ಹೋಗಿ ಗೆಲ್ಲಕ್ಕಾಗಲ್ಲ. ಅದ್ರಲ್ಲೂ ಪುಟ್ಮಲ್ಲಿ ಅವ್ರ ಗೌಡ್ರ ಮಧ್ಯೆ ಹೋದ್ರೆ ನಾವೇ ಕೆಟ್ಟವ್ರಾಗೋದು. ನೀವ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ. ಬೈ ಚಾನ್ಸ್ ನೀವೇನಾದ್ರೂ ಇಂಟರ್ಫಿಯರ್ ಆಗಿರೋದು ಗೊತ್ತಾದ್ರೆ ಗೌಡ್ರು 14 ದಿನ ವನವಾಸ ಹೋಗಿದ್ದಾರೆ, ನೀವು 14 ವರ್ಷ ಹೋಗ್ಬೇಕಾಗುತ್ತೆ. ಅಡ ಕಲ್ಟಿವೇಟ್ರು, ಐ ಲೈಕ್ ಇಟ್. ನೀವು ಯಾವಾಗ ಬಂದದ್ದು? ನೀನು ಆಕಾಶ ನೋಡ್ತಿದ್ದಲ್ಲ, ಆಗ್ಲೇ ಬಂದಿ.
ಅದೇನ್ ನೋಡ್ತಿದ್ದೋಡ ಇನ್ನೆಂತ ನೋಡುದು ಧೂಪೆ ಆಕಾಶ. ನಾವೇನ್ ಭೂಮಿ ನೋಡ್ತಾ ಇದ್ದೆ ಅಂತ ಹೇಳದ್ನ, ಆಕಾಶದಲ್ಲಿ ಏನ್ ನೋಡ್ತಾ ಇದ್ದೆ? ಆಕಾಶದಲ್ಲಿ ಯಾವ್ದಾದ್ರು ವಿಮಾನ ಬರ್ತದ ಅಂತೇಳಿ ಕಾಯ್ತಾ ಇದ್ದೇನೆ. ಯಾಕೊಡ ಕಲ್ತಿಬಿಟ್ರು ವಿಮಾನ ಬುಕ್ ಮಾಡಿದ. ಐ ಲೈಕ್ ಇಟ್. ಒಂದೊಂದ್ಸಲ ನೀವು ಕಾಮಿಡಿ ಮಾಡ್ತೀರಪ್ಪ. ನಾನು ವಿಮಾನ ಬುಕ್ ಮಾಡ್ಲಿಲ್ಲ, ಬೇರೆಯವರು ಬುಕ್ ಮಾಡಿರೋ ವಿಮಾನ ಬರ್ತದಂತ ಕಾಯ್ತಾ ಇದ್ದೇನೆ. ಅವ್ರು ಬಂದ್ರೆ ಟಾಟಾ ಮಾಡುವ ಅಂತ. ಇನ್ನೊಂದ್ 2 ದಿನ ಇವನ್ ಜೊತೆಗಿದ್ರೆ ನಾನು ಮೆಂಟ್ಲಾಗ್ಬಿಡ್ತೀನಿ. ಕಲ್ತಿಬಿಟ್ರು ನನ್ ಬಟ್ಟೆಗಳೇನುಡ ಅದಾ ಹೋಗ್ಲಿಕ್ಕೆ ಆಗಿದ್ದೇನೆ. ಅಯ್ಯ ದಡ್ ಬಟ್ಟೆತದೆ, ಅದು ಒಗ್ದಿರೋ ಬಟ್ಟೆ ಕೂಡ ಅದಕ್ಕೆ ಒಗ್ಯಾಕ ಹಾಕ್ದೆ. ಪುಣ್ಯಾತ್ಮ, ನೀವು ಬರುವ ಗಡಿಬಿಡಿಯಲ್ಲಿ ಹಳೆ ಬಟ್ಟೆಗಳನ್ನ ಹಾಕೊಂಡು ಬಂದಿದ್ದೀರಂತೇಳಿ ನೆನ್ಸು ನಾನು ಹೋಗ್ಲಿಕ್ಕೆ ಆಗಿದೆ. ಯಾರು ಕೊಟ್ಟಿದೆಯಪ್ಪ? ನನ್ನ 2 ಕೈಗಳಿರುವಾಗ ಬೇರೆಯವ್ರ ಹತ್ರ ಎಂತದಕ್ಕೆ ಕೊಡ್ಬೇಕು? ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿದ್ದೇನೆ. ಅಡ ನಿಮ್ಮ ಮಟ್ಟಿಲ್ ವಾಷಿಂಗ್ ಮಿಷನ್ ನೋಡ್ಲಿಲ್ಲ? ನೋಡ್ಲಿಕ್ಕೆ ಇದ್ರೆ ಅಲ್ವಾ? ಆಗೋಲೆ ಅಲ್ಲಿ ಕಲ್ತಿಬಿಟ್ರು ನೀವು ಹುಚ್ಚ ಅನ್ನೋದನ್ನ ಪುನಃ ಪುನಃ ಪ್ರೂವ್ ಮಾಡ್ತೀರಲ್ಲ. ಯಾವನಾದ್ರೂ ವಾಟರ್ ಟ್ಯಾಂಕ್ ನ ವಾಷಿಂಗ್ ಮಿಷನ್ ಅಂತಾನ? ಯಾರು ಅನ್ನದಿರುವುದನ್ನಲ್ವೇ ರಾಕಿರ ಎನ್ನುವುದು. ಈಗ ಅದುವೇ ನನ್ನ ಪಾಲಿಗೆ ವಾಷಿಂಗ್ ಮಿಷಿನ್. ಡಾರ್ಲಿಂಗ್, ಕಾಫಿ. ಜಾನಿ ಇವತ್ತು ಪೇಪರ್ ಓದಿದ್ರಾ? ನನ್ಗಂತ ಒಳ್ಳೆ ಅಭ್ಯಾಸಗಳಿಲ್ಲ ಅಂತ ಗೊತ್ತು ತಾನೆ. ನನ್ನ ಬಗ್ಗೆ ಏನಾದರೂ ಬಂದಿದ್ರೆ ಮಾತ್ರ ನಾನು ಪೇಪರ್ ಓದೋದು. ಹಲೋ ಹೌದ ನಟ, ಈ ಓವರ್ ಆಕ್ಟಿಂಗ್ ಎಲ್ಲ ಬೇಡ. ನೀವೇ ಹೋಗಿ ದುಡ್ಡು ಕೊಟ್ಟು ನನ್ನ ಬಗ್ಗೆ ಬರೀರಿ ಅಂತ ಹೇಳಿದ್ರು ಅವ್ರೇನು ಬರೆಯಲ್ಲ ಅಂತ ಜಾತಕ ನಿಮ್ದು. ಎಂತಿರ್ಗೆ ಗಂಡಂದ್ರನ್ನ ತೆಗಳೋದು ಅಂದ್ರೆ ಅದು ಏನು ಇಷ್ಟನಪ್ಪ. ಅದೇನ್ ಹೇಳ್ತಿದ್ರು ಜೋರಾಗೆ ಹೇಳಿ, ನಾನೇನ್ ಬೇಜಾರ್ ಮಾಡ್ಕೊಳಲ್ಲ. ಪೇಪರಲ್ಲಿ ಬಂದಿರೋ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದಮ್ಮ. ಏನು ಬಂದಿದೆ ಪೇಪರಲ್ಲಿ? ಬೆಂಗಳೂರಿಗೆ ಚಡ್ಡಿ ಬನ್ಯನ್ ಗ್ಯಾಂಗ್ ಬಂದಿದ್ಯಂತೆ. ಅವರು ರಾತ್ರಿ ಮನೆಗಳಿಗೆ ನುಗ್ಗಿ ಕಳ್ತನ ಮಾಡೋ ಕತರ್ನ ಕಳ್ರಂತೆ. ಏನೋ ಚಡ್ಡಿ ಕಳ್ರ? ಮಧು, ಆ ಗ್ಯಾಂಗ್ ಲೀಡರ್ ಯಾರು ಅಂತ ಗೊತ್ತಾ? ಯಾರು? ಅವ್ರು ನಿನಗೂ ಗೊತ್ತು, ನನಗೂ ಗೊತ್ತು. ನಮ್ಮ ಎದುರು ಮನೇಲಿರೋ ಗೌಡ್ರು. ನಾನು ನಿಮ್ ಕಣ್ಣ ಫೂಲ್ ತರ ಕಾಣ್ತಿದ್ದೀನ? ನಿಂಗ್ ಗಾಡ್ ಪ್ರಾಮಿಸ್ ನಾನು ಹೇಳ್ತಿರೋದು ನಿಜ. ಗೌಡ್ರಿ ಗ್ಯಾಂಗ್ ಲೀಡ್ರು. ಜಾನಿ, ಗೌಡ್ರು ಚಡ್ಡಿ ಬನ್ಯನ್ ಮಾರ್ತಾರಷ್ಟೇ, ಕದ್ಯಲ್ಲ. ಅವ್ರೆಂತ ಪುಕ್ಕುಲ್ರು ಅಂತ ಗೊತ್ತು ತಾನೆ. ಅವ್ರಿಂತ ಕೆಲಸ ಮಾಡ್ತಾರ ಅಂದ್ರೆ ನಾನ್ ನಂಬಲ್ಲ. ನೀವು ಸುಮ್ನೆ ಅವ್ರ ಮೇಲೆ ಗೂಬೆ ಕೊರಿಸ್ತಿದ್ದೀರಾ? ಡಾರ್ಲಿಂಗ್, ಕೆಲವೊಬ್ರು ಹೊರಗಡೆ ಇದ್ದಂಗೆ ಒಳಗಡೆ ಇರಲ್ಲ. ನಮ್ಮ ಮುಂದೆ ಪುಕ್ಕಲ್ರ ತರ ಇದ್ದು ಈ ರೀತಿ ಕೆಲಸ ಮಾಡಿದ್ರೆ ಏನ್ ಮಾಡೋದು? ನೀವೇನೇ ಹೇಳಿ ಜಾನಿ, ನಾನು ಇದನ್ನೆಲ್ಲ ನಂಬಲ್ಲ. ಗೌಡ್ರೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಂದ್ರಿ ಮೇಡಮ್, ಮನೆಗೆ ಇದ್ರೆ ಮರ್ರೆ ಒಳ್ಳೇದಾಯ್ತು. ಏನ್ ಬೆಳಿಗ್ಗೆನೆದ್ದು ಕಳೆ ಕೀಳಕ್ ಹೋಗ್ಬೇಕಾಗಿತ್ತಾ? ಆ ಕೆಲಸ ಮಾಡ್ಕದ್ ನೀವು ಅದು ಬಿಟ್ಕೊಂಡು ಕೋಳಿ ಕಾಣಂಗ್ ಮನೆ ಒಳಗೆ ಕೂತ್ಕೊಂಡಿರಿ. ಇನ್ಸ್ಪೆಕ್ಟರ್, ಇವ್ರ ಮಾತಿಗೆ ನೀವು ಬೇಜಾರ್ ಮಾಡ್ಕೋಬೇಡಿ. ಇವ್ರು ಹೀಗೆ ಸುಮ್ಮನೆ ತಮಾಷೆ ಮಾಡ್ತಿರ್ತಾರೆ. ನೀವ್ಯಾಕೆ ಡಲ್ ಆಗಿದ್ದೀರಾ? ಜಯಮ್ಮ ಊರಲ್ಲಿ ಇಲ್ವಲ್ಲ, ಅದಕ್ಕೆ ಡಲ್ ಆಗಿದ್ದಾರೆ. ಅವ್ರ ಊರಲ್ಲಿ ಇದ್ದಿದ್ರೆ ಇವ್ರ ಮುಖ ಲಕ 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 ಅಂತ ಹೊಳಿತಿರೋದು. ಇಲ್ವಲ್ಲ, ಹಲಸಿನ ಕಡುಬು ತರ ಆಗ್ಬಿಟ್ಟಿದೆ. ವಾಯ್ ಜಾನಿ ಅವರೇ, ಹಿಂಗೆ ಕಾಮಿಡಿ ಮಾಡ್ತಿದ್ರೆ ಯಾವ್ದಾದ್ರು ಕೇಸಲ್ಲಿ ಫಿಟ್ ಮಾಡಿ ಜೈಲಿಗೆ ಹಾಕಿ ಕೈದಿಗಳೊಟ್ಟಿಗೆ ಕಾಮಿಡಿ ಮಾಡ್ಕೊಂಡಿರ್ ಹಾಂಗ್ ಮಾಡ್ತೆ. ಇನ್ಸ್ಪೆಕ್ಟರ್, ಇವ್ರ ಮಾತಿಗೆ ನೀವು ತಲೆ ಕೆಡ್ಸ್ಕೋಬೇಡಿ. ಬಂದ್ ವಿಷಯ ಏನು ಅಂತ ಹೇಳಿ. ಸುಂದ್ರಿ ಮೇಡಮ್, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಕಂತೆ, ಇಲ್ದಿರೆ ಕಾತಿರಿಯ ಬೇರೆ ಆತಿದ್ದಿತ್ತು. ರೀ, ಕತೆ ಮಾಡಕ್ಕೆ ಅಂತ ಬೇರೆ ಟೀಮ್ ಇದೆ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಒಂದು ವಿಷಯ ಏನು ಅಂತ ಹೇಳಿ. ಸುಂದ್ರಿ ಮೇಡಮ್, ನಿಮ್ಗೊಂದು ವಿಷಯ ಗೊತ್ತಿತ್ತಾ? ನಮ್ಮ ಏರಿಯಾಗೆ ಚಡ್ಡಿ ಬನಿಯನ್ನಂದಳಿ ಕಳ್ಳರ ಟೀಮ್ ಬಂದಿತ್ತು. ಅವರನ್ನ ನಾನು ಹಿಡಿಕಂದಳಿ ನಿನ್ನೆ ರಾತ್ರಿ ಹೊರಟಿದೆ. ಅವ್ರನ್ನ ಹಿಡಿದ್ರ? ಯಾರಂತ ಗೊತ್ತಾಯ್ತಾ? ಹಿಡಿಕಂದಳಿ ಹೋದೆ, ಅರ್ಥಪ್ಸ್ಕಟ್ಬಿಟ್ರು. ಇನ್ನೊಂದು ಸತಿ ನನ್ನ ಕೈಗೆ ಸಿಕ್ಕ ಅವ್ರನ್ನ ಬಿಡುದೇ ಇಲ್ಲ. ರೇ, ಸುಮ್ಮನೆ ಡವ್ ಮಾಡಬೇಡ್ರಿ. ಅವ್ರನ್ನ ಹಿಡಿದಿರ್ತೀರಾ, ಬೀಡ ಇಸ್ಕೊಂಡು ಬಿಟ್ಟು ಕಳಿಸ್ಬಿಟ್ಟಿರ್ತೀರಾ. ಪ್ರಾಣಿ ಸುಂದ್ರಿ ಮೇಡಮ್, ಹ್ಯಾಂಗ್ ಮಾತಾಡ್ತಾರಂದಳಿ ಅಂತ ಖತರ್ನಾಕ್ ಕಳ್ಳರ ಹತ್ರ ನಾನು ಬೀಡ ತಕೊಂಡ್ರೆ ಡಿಪಾರ್ಟ್ಮೆಂಟ್ ಅವ್ರು ನನ್ನ ಸುಮ್ಮನೆ ಬಿಟ್ರ? ಜಾನಿ, ಸ್ವಲ್ಪ ಸುಮ್ಮನಿರಿ. ಇನ್ಸ್ಪೆಕ್ಟರ್, ಅವ್ರ ಬಗ್ಗೆ ಪೇಪರಲ್ಲಿ ಓದ್ದೆ. ಬೇಗ ಅವ್ರನ್ನ ಹಿಡಿದ್ಬಿಡಿ. ಗ್ಯಾರಂಟಿ ಹಿಡಿತೆ ಸುಂದ್ರಿ ಮೇಡಮ್. ಆದ್ರೆ ಯಾರೇ ಬಂದು ಬಾಗಿಲು ಬಡಿದ್ರು ಬಾಗಿಲು ತೆಗಿಬೇಡಿ. ಎಲ್ಲ ಕಿಟಕಿನೂ ಮುಚ್ಕಣಿ. ಅವ್ರಿಗೆ ಎಷ್ಟೊತ್ತಿಗೆ ಹ್ಯಾಂಗ್ ಬತ್ತರಂದೇಳಿ ಹೇಳೋಕಾತಿಲ್ಲ. ನನಗೆ ನಿಮ್ದೇ ಯೋಚನೆ ಆಯ್ತು ಮಾರ್ರೆ, ಅದಕ್ಕೆ ಜಾಗೃತಿ ಹೇಳಿ ಹೋಪ ಅಂದೇಳಿ ಬಂದೆ. ಇನ್ಸ್ಪೆಕ್ಟ್ರೆ, ಅವಳನ್ನ ನೋಡ್ಕೊಳ್ಳೋದಕ್ಕೆ ಗಂಡ ಅಂತ ನಾನಿದ್ದೀನಿ. ಅದ್ರ ಬಗ್ಗೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಗಂಡ ಅಲ್ಲ, ದಂಡ ಪಿಂಡ. ಪುಟ್ಮಲ್ಲಿ ಅವರೇ, ಗುಡ್ ಮಾರ್ನಿಂಗ್ ಚಂದನ್ ಅವರೇ. ಗುಡ್ ಮಾರ್ನಿಂಗ್ ಪುಟ್ಮಲ್ಲಿ ಅವರೇ. ಹೂ ಆರ್ ಯು? ನಿಮ್ ಪ್ರಿಯತಮ. ಅದು ಹೂವಾರಿಯೋ ಅಲ್ಲ, ಹೂವಾರಿಯೋ ಹಿಡಿದ್ರಿ ಚಾಡ. ನಾನು ಚೆನ್ನಾಗಿದ್ದೀನಿ ಪುಟ್ಟಮಲ್ಲಿ ಅವರೇ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿವ್ನಿ, ಜೊತೆಗೆ ಖುಷಿಯಾಗಿವ್ನಿ. ಚೆನ್ನಾಗಿದ್ದೀರಾ? ಓಕೆ, ಈ ಖುಷಿಯಾಗಿರೋದು ಯಾಕೆ? ಇಲ್ಲಿ ನೋಡಿ, ಇದೆಲ್ಲಿ ಸಿಕ್ತು? ಟೀ ಅಂಗಡಿ ತಮ್ಮ ಕ್ಯಾಚ್ ಕ್ಯಾಚ್ ಆಡ್ತಾ ಇದ್ರು, ನಾನು ಹಂಗೆ ಕ್ಯಾಚ್ ಹಿಡ್ಕೊಂಡ್ ಬಂದ್ಬಿಟ್ಟಿ. ಕರೆಂಟ್ಗೆ ಶಾಕ? ಪುಟ್ಟಮಲ್ಲಿ ಅವರೇ, ನೀವು ಮಾತು ಕಲ್ತು ಬಿಟ್ರಿ. ಮತ್ತಿನೇನ್ ಚಂದನ್ ಅವ್ರೆ, ನಮ್ ಬಾಬಣ್ಣ ಪ್ರೀತಿಯಿಂದ ಕೊಡ್ಸಿರೋದ್ನ ಎಲ್ ಸಿಕ್ತು ಅಂದ್ರೆ ಬೇಜಾರಾಗಲ್ವಾ?
ಪುಟ್ಮಲಿಯವ್ರೆ ಇಂಥದನ್ನ ನೀವು ಹಾಕಬಾರ್ದು, ಮೊದಲು ಅದನ್ನ ಕಿತ್ತು ಬಿಸಾಕಿ. ಬಾಬಣ್ಣ ಪ್ರೀತಿಯಿಂದ ಕೊಟ್ಟಿರೋದು ಯಾಕೆ ಬಿಸಾಕ್ಬೇಕು? ಬೇರೆಯವ್ರ ತಲೆ ಹೊಡೆದು ಕಳ್ತನ ಮಾಡ್ತಂದಿರೋದನ್ನ ನೀವು ಯಾಕೆ ಹಾಕೋಬೇಕು? ಮಾಯ್ಕಾರ ಏನಿದು ಅಪಸ್ವರ? ನಮ್ ಬಾಬಣ್ಣ ಪ್ರೀತಿಯಿಂದ ಮಾಡಿಸ್ಕೊಂಡಿರೋದನ್ನ ತಲೆ ಹೊಡೆದು ಮಾಡಿಸ್ಕೊಂಡ್ ಕೊಟ್ಟವ್ರೆ ಅಂದಿರಿಯಾ? ಮಲಿಯವ್ರೆ, ಅವರು ಸುಳ್ಳು ಹೇಳ್ತಿದ್ದಾರೆ, ಅವ್ರ ಮಾತು ನಂಬೇಡಿ. ಚಂದನ್ ಅವ್ರೆ, ನೀವು ಒಳ್ಳೆಯವರು ಅಂತ ನಮ್ಮ ಮಟ್ಟಿಗೆ ಬಿಟ್ಕೊಂಡ್ರೆ ನಮ್ಮ ಬಾಬಣ್ಣನ ಬಗ್ಗೆ ಕೆಟ್ಟದಾಗ ಮಾತಾಡೋರಿಯಾ? ನೀವು ಯಾಕೆ ಹಿಂಗ್ ಮಾತಾಡ್ತಾ ಇದೀರಿ ಅಂತ ನನಗೆ ಗೊತ್ತು. ನೀವು ದುಡಿಯಲ್ವಲ್ಲ, ಅದಕ್ಕೆ ಇಂಥ ಸರವ ಮಧುರವ್ರಿಗೆ ತಂದ್ಕೊಡಕ್ ಆಗಲ್ಲ. ನೀವು ಮಾತೇನಾದ್ರೂ ಕೇಳಿ ನಾನು ಇದನ್ನ ಕಿತ್ತು ಬಿಸಾಕ್ಬಿಟ್ರೆ ಇದನ್ನ ತಕೊಂಡೋಗಿ ಮಧುರವ್ರಿಗೆ ಕೊಟ್ಬಿಡವು ಅಂತ ತಾನೇ? ಮಲಿಯವ್ರೆ, ನನಗಿನ್ನೂ ಅಂತ ಗತಿ ಬಂದಿಲ್ಲ. ನಿಮಗೆ ಗೊತ್ತಾ, ಬೆಂಗಳೂರಿಗೆ ಪಟ್ಟಾಪಟ್ಟಿ ಚಡ್ಡಿ ಬನ್ನಿ ಹಾಕೊಂಡು ಕಳ್ತನ ಮಾಡೋ ಟೀಮ್ ಬಂದಿದೆ. ಗೊತ್ತು, ಟಿವಿಲಿ ತೋರ್ಸಿದ್ರು. ರಾತ್ರಿ ಹೊತ್ತು ಪಟಪಟಿ ಚಡ್ಡಿ ಬನಿಯನ್ ಹಾಕೊಂಡು ಕಳ್ತನ ಮಾಡಾರಂತೆ. ನೋಡಿದ್ರಿ ಅಲ್ವಾ, ಆ ಗ್ಯಾಂಗ್ ಲೀಡರ್ ಬೇರೆ ಯಾರು ಅಲ್ಲ, ನಿಮ್ ಗೌಡ್ರೆ. ಚಂದನ್ ಅವ್ರೆ, ಈ ಒಂದೇ ಒಂದ್ ಮಾತು ನಮ್ ಬಾಬಣ್ಣನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಲಟ್ಟಣ್ಗೆಯಿಂದ ನಿಮ್ ಬೋರ್ಡಾಗೆ ಬಿಸ್ಲಿನ್ ಕಾಯಿಸ್ಬಿಡ್ತೀನಿ. ನಮ್ ಬಾಬಣ್ಣ ನಾನು ಮಾತ್ರ ನಾಯಕ, ಬ್ಯಾರೆಯವ್ರಿಗಲ್ಲ. ಮೊದಲಿನಿಂದ ಜಾಗ ಖಾಲಿ ಮಾಡಿ. ನಿಜವಾಗ್ಲೂ ಇವರು ಮುಗ್ದ್ರೆ ಕಳ್ಳರನ್ನ ಜೊತೆಗೆ ಇಟ್ಕೊಂಡು ಮೋಸ ಹೋಗ್ತಿದ್ದಾರೆ. ಗೌಡ್ರೆ, ನಿಮ್ಮ ಆಟ ಪುಟ್ಟಮಲ್ಲಿಯವ್ರ ಹತ್ರ ನಡಿಬೋದು, ನನ್ನ ಹತ್ರ ನಡೆಯಲ್ಲ. ಆದಷ್ಟು ಬೇಗ ನಿಮ್ಮನ್ನ ಸಾಕ್ಷಿ ಸಮೇತ ಹಿಡಿದುಕೊಡ್ತೀನಿ. ನಿನ್ ರೇಡಿಯೋ ಪ್ರೋಗ್ರಾಮ್ ಇನ್ನೂ ಮುಗ್ದಿಲ್ವಾ? ಈಗಷ್ಟೇ ಸ್ಟಾರ್ಟ್ ಆಗಿದೆ, ಇಷ್ಟು ಬೇಗ ಮುಗಿಯುತ್ತಾ? ಸರಿ, ಅದನ್ನ ಆಫ್ ಮಾಡಿ ಮಲ್ಗೋ, ನನಗೆ ನಿದ್ದೆ ಬರ್ತಿದೆ. ನಿಮಗ್ ನಿದ್ದೆ ಬಂದ್ರೆ ನೀವು ಮಲ್ಕೊಳ್ಳಿ, ನಾನು ಯಾಕೆ ನಿದ್ದೆ ಮಾಡ್ಲಿ? ಆಪ್ತ ಮಿತ್ರನ ಪ್ರೋಗ್ರಾಮ್ ಮುಗಿಯೋವರೆಗೂ ನಾನು ನಿದ್ದೆ ಮಾಡಲ್ಲ. ನಿಮ್ಮ ಮನಸ್ಸಿನಲ್ಲಿ ಯಾರಿಗೂ ಹೇಳ್ಕೊಳಕ್ಕಾಗದಂಥ ನೂರಾರು ನೋವುಗಳಿರುತ್ತೆ. ಅದನ್ನು ಹೇಳ್ಕೊಂಡ್ರು ಅದಕ್ಕೆ ಪರಿಹಾರ ಸಿಕ್ಕಲ್ಲ. ಅಂಥ ನೋವುಗಳನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ಅದಕ್ಕೆ ನಾನು ಪರಿಹಾರ ಕೊಡ್ತೀನಿ. ಈ ನಮ್ಮ ಆಪ್ತ ಮಿತ್ರ ಪ್ರೋಗ್ರಾಮಿಗೆ ಮೊದಲಿನ ಆಪ್ತ ಮಿತ್ರ ಯಾರು ಕಾಲ್ ಮಾಡಿದಾರೆ ಅಂತೇಳಿ ನೋಡೋಣ. ಹಲೋ ಹಲೋ ಮ್ಯಾಡಿ ಸರ್, ನಾನು ನಿಮ್ಮ ದೊಡ್ಡ ಅಭಿಮಾನಿ. ಅಭಿಮಾನದಿಂದ ಫೋನ್ ಮಾಡಿರೋ ಅಭಿಮಾನಿ ಯಾರಂತ ತಿಳ್ಕೊಬೋದಾ? ನನ್ನ ಹೆಸರು ರಾಜು ಅಂತ. ಕೆಲವರೆಲ್ಲ ಉಮ್ಮತ್ತೂರು ಮಿಳ್ಳೆ ಅಂತಾನು ಕರೀತಾರೆ. ಬಾಬಣ್ಣ, ನಮ್ ರಾಜು ಫೋನ್ ಮಾಡವ್ನೆ. ಇವ್ನು ಯಾಕೆ ಇಲ್ಲಿ ಫೋನ್ ಮಾಡ್ದ? ಹೇಳಿ ರಾಜು ಅವರ, ಏನು ನಮ್ಮ ಸಮಸ್ಯೆ? ಓ, ನನ್ನ ಸಮಸ್ಯೆ ಏನು ಅಂತ ಹೇಳಿ ಸರ್. ನನಗೊಬ್ಬ ಮುಟ್ಟಾಳ ಜಿಪುಣ ಕಿರಾತಕ ಯಜಮಾನ ಇದ್ದಾನೆ. ಅವನೇ ನಂಗೆ ದೊಡ್ಡ ಸಮಸ್ಯೆ ಸರ್. 6 ತಿಂಗಳಿಂದ ಸಂಬಳನೇ ಕೊಟ್ಟಿಲ್ಲ. ಕೇಳಕ್ ಹೋದಾಗ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಕಾಗೆ ಆರಿಸ್ತಾನೆ ಇದ್ದಾನೆ. ಅವನಿಗದು ಯಾವಾಗ ಮುಂದಿನ ತಿಂಗಳು ಬರುತ್ತೋ, ನನ್ಗದು ಯಾವಾಗ ಸಂಬಳ ಕೊಡ್ತಾನೆ ಅನ್ನೋದೇ ಗೊತ್ತಿಲ್ಲ ಸರ್. ನಿಮ್ಮ ಕಿರಾತಕ ಯಜಮಾನನ ಹೆಸರು ತಿಳ್ಕೊಬೋದಾ? ಶ್ರೀರಾಮಚಂದ್ರೇಗೌಡ ಸರ್. ಹೆಸ್ರಿಗೆ ಮಾತ್ರ ರಾಮ, ಮಾಡೋದೆಲ್ಲ ಬರೀ ಕೆಟ್ಟ ಕೆಲಸ. ನನಗೆ ಏನಾದರೂ ಮಾಡಿ ಸಂಬಳ ಬರಂಗೆ ಮಾಡಿ ಸರ್, ನಿಮಗೆ ಪುಣ್ಯ ಬರ್ತದೆ. ನಿಮ್ಮ ಸಮಸ್ಯೆಗೆ ಪರಿಹಾರ ನನ್ನ ಹತ್ರ ಇದೆ. ನೀವು ನಾಳೆ ಸೀದಾ ಅವನ ಮನೆಗೆ ಹೋಗಿ ಅವನ ಕತ್ತುಪಟ್ಟು ಹಿಡಿದು ನಾನು ದುಡ್ಡು ಕೊಡ್ತೀಯ ಇಲ್ಲ ನಿನ್ನ ಕೊಂದಾಗ್ತೀನಿ ಅಂತೇಳಿ ಆವಾಜ್ ಹಾಕು. ಆಗ ಅವನಷ್ಟಲ್ಲ, ಅವನ ಅಪ್ಪನೂ ದುಡ್ಡು ಕೊಡ್ತಾನೆ. ಆಯಿತು ಸರ್, ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಮ್ಮ ಕೆಲಸದವನಿಗೆ ಕಿತ್ತೋಗಿರೋ ಐಡಿಯಾ ಕೊಟ್ಟಯಾ? ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ. ಬಾಬಣ್ಣ, ಯಾರ್ದ ಮಗಳು ಕಾಪ ರೇಡಿಯೋ ಮೇಲೆ ಅಂತ ತೀರ್ಸಿರಿ, ಆಮೇಲೆ ಇದು ಹೊಡೆದೋಗ್ಬಿಟ್ರೆ? ಇದು ಹೊಡೆದೋಯ್ತದ ಇಲ್ವೋ ಗೊತ್ತಿಲ್ಲ ಕಮ್ಮಿ. ನನಗೆ ಗೊತ್ತಾರ ಕ್ವಾಪಕ್ಕ ಆ ಮ್ಯಾಡಿ ತಲೆನಂತೂ ಹೊಡೆದಾಕ್ತೀನಿ. ಯಜಮಾನನ ಕತ್ತಿನ ಪಟ್ಟಿ ಹಿಡಿದು ಸಂಬಳ ವಸೂಲಿ ಮಾಡಿದ ನೌಕರ. ಗೊತ್ತಾರೆ ಎಂತೆಂತ ನೀವು ಓದ್ಬೇಕಪ್ಪ. ಅದ ನಮ್ಮ 9 ಮಿಲ್ಲೇನಾರು ನನ್ನ ಕತ್ತನ ಪಟ್ಟಿ ಹಿಡಿದು ಸಂಬಳ ಕೇಳ್ಬಿಟ್ರೆ ಆ ಧೈರ್ಯ ಅವನಿಗಿದ್ರೆ ಯಾವತ್ತೋ ಕತ್ತನ ಪಟ್ಟಿ ಹಿಡ್ಕೊಂಡು ಸಂಬಳ ವಸೂಲು ಮಾಡಿಬಿಡ್ತಿದ್ದ. ಯಾರ್ದು ಮ್ಯಾಡಿ ಬರೀ ಮನೆಯಾಳ ಐಡಿಯಾನ ಕೊಡ್ತಾನೆ. ಬಾಬಣ್ಣ ತಕೊಳ್ಳಿ, 3ನೇ ಸಲ ಟೀ ಕುಡಿತಾ ಇದ್ದೀರಿ. ಹಿಂಗೆ ಟೀ ಕುಡ್ಕೊಂಡಿದ್ದೀರಿಯೋ ಗುಜ್ರಿ ಅಂಗಡಿಗೆ ಹೋದರಿಯೋ? ಅಂದ್ರೆ ಪಟಾಪಟಿ ಚಡ್ಡಿ ಬನಿಯನ್ ಅಂಗಡಿಗೆ ಹೋದಿರಿಯೋ ಅಂದೆ. ನಾ ಎಲ್ಗೂ ಹೋಗಲ್ಲ, ಅಟ್ಟಿಲೇ ಇರ್ತೀನಿ. ಅಟ್ಟಿನಿದ್ರೆ ಅಂಗಡಿ ನೋಡ್ಕೊಳ್ಳೋರು ಯಾರ? ಆಗ್ಲೇ ರಾಜು ಫೋನ್ ಮಾಡಿ ಗೌಡ್ರು ಅಂಗಡಿಗೆ ಬಂದಿಲ್ಲ ಅಂತ ಇದ್ದ. ಇವತ್ತು ನಂಗೆ ಮೂಡಿಲ್ಲ ಕಮ್ಮಿ, ಎಲ್ಗೂ ಆಗಲ್ಲ. ಆಮೇಲೆ ಪುಟ್ಮದಿ 9 ಮಿಳ್ಳ ಬಂದಿರಬೇಕು. ನೀವು ಹೋಗಿ ನೋಡಿ ಅವ್ರ ಅಟ್ಟಿಲಿಲ್ಲ ಅಂತ ಹೇಳಿ ಕಳಿಸ್ಬಿಡು. ಬಾಬಣ್ಣ, ಹಂಗೇಳು ಹೇಳೋಕ್ಕಾಯ್ತು. ಅವ್ನು ಆಗ್ಲೇ ಫೋನ್ ಮಾಡಿದಾಗ ನಿಮ್ಮ ಅಟ್ಟಿಲ್ಲ ಇವ್ರಿ ಅಂತ ಹೇಳ್ದಿ. ದಡ್ಡ ಬೊಡ್ಡ ತಿಂದ್ರೆ ಬಚಾವ್ ಆಗದಿಯೇ. ಈಗ ಹೋಗ್ಬಿಟ್ಟು ಅವ್ರು ಈಗ ತಾನೆ ಆಚ್ಕೋದ್ರು ಅಂತ ಹೇಳ್ಬಿಡು. ನಾ ಇಲ್ಲೇ ಕುರ್ಚಿಯಿಂದ ಔಸ್ಕತೀನಿ, ಹೋಗು. ರಾಜು, ಬಾಬಣ್ಣ ಈಗ ತಾನೆ ಆಚ್ಕೋದ್ರು. ಎಂಥ ಕೆಲಸ ಆಯಿತು ಅದಕ್ಕೆವಾ? ಅಷ್ಟು ದೂರದಿಂದ ಬಂದಿದ್ದು ವೇಸ್ಟ್ ಆಗೋಯ್ತಲ್ಲ. ಯಾಕ, ಏನಾಯ್ತು?
ಇವತ್ತು ನಾನು ಹುಟ್ಟಬ್ಬ ಇತ್ತು ನಂಗೆ ತಾನೇ ಹಿಂದೆ ಮುಂದೆ ಯಾರಿದ್ದಾರೆ ಹೇಳಿ, ಅದಕ್ಕೆ ಗೌಡ್ರ ತಾವ ಆಶೀರ್ವಾದ ತಗೊಳ್ಳೋಣ ಅಂತ ಬಂದೆ. ಗೌಡ್ರೆ ನಂಗೆ ತಂದೆ ಸಮಾನ ಅಲ್ವಾ, ಆದರೂ ಇಲ್ಲಿ ನೋಡಿದ್ರೆ ಅವರೇ ಇಲ್ಲ. ಇವತ್ತಿನ ಪಪ್ಪಿ ಬರ್ಡೇಯಾ? ಅದಕ್ಕೆ ಪಪ್ಪಿ ಬರ್ಡೇ ಇಲ್ಲ, ಹ್ಯಾಪಿ ಬರ್ಡೇ. ಹಿಡ್ದೆ ಚಾಡ. ರಾಜು ಬಾಬಣ್ಣ ಎಲ್ಲೂ ಓನಿಲ್ಲ, ಅಟ್ಟಿ ಒಳಗೆ ಕುರ್ಚಿ ಕಳ್ಕೊತವ್ರೆ. ಬಾಬಾ ಆಶೀರ್ವಾದ ತಗೋ. ಆ ಮುಟ್ಟಾಳ ವಾದಮ್ಮೆ. ಆ ಮುಟ್ಟಾಳ ಇಲ್ಲೇ ಇದ್ದೀನಿ ಗೌಡ್ರೆ. ಅದ ಉಮ್ಮತ್ತೂರು ಮಿಳ್ಳೆ ನೀ ನೋಡು ಇಲ್ಲಿ. ಗೌಡ್ರೆ ಇವತ್ತು ನನ್ನ ಬರ್ತಡೆ, ಅದಕ್ಕೆ ನಿಮ್ಮ ಹತ್ರ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದೆ. ವರ್ಷದಲ್ಲಿ ಎಷ್ಟು ಬರ್ತಡೆ ಮಾಡ್ಕೊಂಡೇಡ, ಇದು ಸೇರ್ 3ನೇದಾಯ್ತು. ಇನ್ನೇನು ಮಾಡಲಿ ಗೌಡ್ರೆ, ನಿಮ್ಮಂಥರ ಜೊತೆ ಕೆಲಸ ಸೇರ್ಕೊಂಡ್ಮೇಲೆ ದಿನ ಸತ್ತು ಬದುಕ್ತಾ ಇದ್ದೀನಿ, ಅದಕ್ಕೆ ಇವತ್ತು ಬರ್ತಡೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆವಾ ಬರ್ತಡೆ ದಿನ ಒಂಚೂರು ಕಾಪಿ ಕೊಡಲ್ವೇ? ಶಂಸುರಾಜು ಈಗ ಹೋಗಿ ಮಾಡ್ಕೊಬತ್ತೀನಿ, ಅಷ್ಟೆಲ್ಲ ಆಶೀರ್ವಾದ ತಕ. ಬಗುಡ ನನ್ನ ಆಶೀರ್ವಾದ ನಿನ್ನ ಮೇಲೆ ಅದೇ. ಹೋಗು ಹೋಗು ಹೋಗು. ನಿಮ್ಮ ಆಶೀರ್ವಾದ ಯಾವನ ಬೇಕು ಗೌಡ್ರೆ? ಯಾದಿಂದ ಹೇಳ್ತಾ ಇದ್ದೀನಿ, ನನ್ನ ಸಂಬಳ ನನಗೆ ಕರೆಕ್ಟಾಗಿ ಕೊಟ್ಟರು ಸರಿ, ಇಲ್ಲಾರ ಮುಖ್ಯ ಕುಯ್ದು ಬಿಡ್ತೀನಿ. ಅಡ ಉಮ್ಮತ್ತೂರು ಮಿಳ್ಳೆ ಅನ್ನ ಹಾಕೋ ಧ್ವನಿ ಮೇಲೆ ಹಲ್ಲೆ ಮಾಡಿಯಾ? ನೀವೇ ನನಗೆ ಬಿಟ್ಟು ಅನ್ನ ಹಾಕಿದ್ರ, ನಾನು ಕೆಲಸ ಮಾಡಿದ್ಕೆ ಅನ್ನ ಹಾಕಿದ್ದೀರಾ. ನನಗೆ ಕರೆಕ್ಟಾಗಿ ನನ್ನ ಸಂಬಳ ಕೊಟ್ಬಿಟ್ರು ಸರಿ. ಅಡ ಉಮ್ಮತ್ತೂರು ಮಿಳ್ಳೆ ಈ ತಿಂಗಳಿಲ್ಲ, ಮುಂದಿನ ತಿಂಗಳು ಕೊಡ್ತೀನಿ. ಮುಂದಿನ ತಿಂಗಳಿಗೆ ನಾನು ಬೇಕಾದಷ್ಟು ನೋಡ್ಬಿಟ್ಟಿದ್ದೀನಿ. ನಿಮ್ಮ ಹತ್ರ ಹೆಂಗ್ ಉಸಿಲಿ ಮಾಡಬೇಕು ಅಂತ ನನಗೆ ಗೊತ್ತು. ಅಡ ಇರೋದೇ 1,000 ಕೂಡ. ಇದ್ರಲ್ಲಿ 1,000 ಇದೆ, ತಿಜೋರಿಲಿ ಎಷ್ಟಿದೆ, ಅದನ್ನ ಹೆಂಗ್ ತಗೋಬೇಕು ಅನ್ನೋದು ನನಗೆ ಗೊತ್ತು. ಕರೆಕ್ಟ್ ಟೈಮ್ಗೆ ಅಂಗಡಿಗೆ ಬಂದ್ಬಿಡಿ, ಇಲ್ಲಾಂದ್ರೆ ಅಂಗಡಿನ ಹರಾಜ್ ಹಾಕ್ಬಿಡ್ತೀನಿ. ಜಾನಿ ಯಾನ ಇದು ಮ್ಯಾಡಿ ಅವ್ರು ಮಾತಾಡ್ತಾನೆ ಇಲ್ಲ. ಇವ್ರ ಮಾತು ಕೇಳದೆ ಹೋದ್ರೆ ನಂಗೆ ನಿದ್ದೆನೆ ಬರಲ್ಲ. ಯಾನ್ ಮಾಡ್ಲಿ? ಆಮೇಲೆ ಪುಟ್ಮಲಿ ನಿನ್ನ ಮ್ಯಾಡಿಗೆ ಮ್ಯಾಡ್ ಜಾಸ್ತಿ ಆಗ್ಬಿಟ್ಟು ಹುತ್ತಾಸ್ಪತ್ರೆ ಸೇರ್ಕೊಂಡ್ಬಿಟ್ಟನೆ. ಹುಡ್ತಾನೆ ಮಾಮಣ್ಣ, ಅವ್ರಿಗೆ ಹಂಗೆಲ್ಲ ಆಗಲ್ಲ. ನೀ ಹಂಗೆ ಅನ್ಕೊಂಡಿರ್ಬೋದು ಕಮ್ಮೆ, ಆದ್ರೆ ನಮ್ಮಂಥವ್ರ ಶಾಪ ಅವನಿಗೆ ತಟ್ಟಿ ಅವನ ಗಂಟ್ಲಿಗೆ ಗರ ಹಿಡಿದು ಮಾತು ನಿಂತೋಗ್ಬಿಟ್ಟದೆ. ಈಗ ವಿಧಿ ಇಲ್ಲ, ನೀನು ನನ್ನ ಜೊತೆಗೆ ಮಾತಾಡಬೇಕು. ನೋಡು ಸೀತೆ ವನವ, ಸೀಬೆ ಮರವ, ಸಪೋಟ ಗಿಡವ. ನನ್ನ ದೇವ್ರು ಮಾಡಿಗೆ ಏನಾಗಿದೆ? ಯಾಕೆ ಅವ್ರು ಮಾತಾಡ್ತಾ ಇಲ್ಲ? ಸಮಾಧಾನ ಮಾಡ್ಕೊಂಬರ, ಅವನಿಗೇನು ಹುಷಾರಿಲ್ದೆ ಇರ್ಕ ಅಥವಾ ಯಾವುದೋ ಅರ್ಜೆಂಟ್ ಕೆಲಸ ಇರ್ಕ, ಇನ್ನೇನು ಮಾತಾಡ್ತಾ ಕೇಂಬ. ನನಗೆ ಅವ್ರ ಹತ್ರ ತುಂಬ ಮಾತಾಡೋದಿತ್ತು, ನನ್ನ ಸಂತೋಷನ ಹಂಚ್ಕೋಬೇಕಾಗಿತ್ತು. ಮಾತಾಡಕ್ಕೆ ಆಗುತ್ತೋ ಇಲ್ವೋ? ಯಾಕೆ ಏನಾಯ್ತು ನಿನ್ ಗಂಟ್ಲಿಗೆ? ಎಂತ ಸಣ್ಣ ಮೀರಿದೆ ಗೊತ್ತಿಲ್ಲ ಮರ್ಯಾರೆ, ನೀವು ಕೊಟ್ಟ ಬೀಡ ತಿಂದ ಮೇಲೆ ಹೀಗಾಗಿದೆ. ನಿನ್ನ ಮಾತಿನರ್ಥ ನಾನು ಬೀಡ ಜೊತೆಗೆ ಏನೋ ಕೊಟ್ಟಿದ್ದೀನಿ ಅಂತನಾ? ಗಂಟ್ಲು ಹಾಳಾಗದಾದ್ರೆ ನನಗೂ ಹಾಳಾಗಬೇಕಾಗಿತ್ತು ತಾನೆ. ನಿಮ್ಮ ಗಂಟ್ಲಿಗೆ ಚಂಡಿ ಬಾಯಿಗೆ. ಈಗ ನನ್ನ ಗುರಿ ಒಂದೇ, ನನಗೋಸ್ಕರ ಕಾಯ್ತಿರುವ ಸಾವಿರಾರು ಅಭಿಮಾನಿಗಳಿಗೆ ನಿರಾಸೆ ಆಗಬಾರ್ದು. ಸೊ ಇವತ್ತು ನೀವು ಕಾರ್ಯಕ್ರಮ ನಡೆಸಿಕೊಡಿ. ಹೇಗೂ ನಿಮಗೆ ಎಕ್ಸ್ಪೀರಿಯನ್ಸ್ ಉಂಟಲ್ಲ. ಖಂಡಿತ ನಡೆಸ್ಕೊಡ್ತೀನಿ ಕಣ. ಇಷ್ಟೆಲ್ಲ ಮಾಡಿದ್ದು ಇದಕ್ಕೆ ತಾನೆ. ನಾನಿರೋದು ನಿನ್ನ ಸಹಾಯಕ್ಕೆ ಅಂದೆ. ಯಾನಾಗದೆ ಈ ರೇಡಿಯೋಗೆ ಬತ್ತಾನೆ ಇಲ್ವಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಜೊತೆಗಿದ್ದೀನಿ, ನಿಮ್ಮ ಆರ್ಜೆ ಲೋಕಿ. ಇದ್ಯಾರ ಲೋಕಿ? ಸ್ನೇಹಿತರೆ, ನೀವೆಲ್ಲ ಮ್ಯಾಡಿಗೋಸ್ಕರ ಕಾಯ್ತಿದ್ದೀರಂತ ನಂಗೆ ಚೆನ್ನಾಗಿ ಗೊತ್ತು. ಇನ್ನು ಮುಂದೆ ಮ್ಯಾಡಿ ಆಪ್ತ ಮಿತ್ರ ಕಾರ್ಯಕ್ರಮನ ನಡೆಸ್ಕೊಡಲ್ಲ. ಯಾಕೆಂದ್ರೆ ಅವರು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಹಾಡನ್ನು ಪ್ಲೇ ಮಾಡ್ತಾ ಇದ್ದೀನಿ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ, ಕಂಬನಿಧಾರೆ ಹರಿಸಲು ನನ್ನ ಜೀವ ಉಳಿಸಿದ, ನನ್ನ ಜೀವ ಉಳಿಸಿದ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಸ್ನೇಹಿತರೆ, ನಿಮಗೆಲ್ಲ ತುಂಬ ದುಃಖ ಆಗಿದೆ ಅಂತ ನನಗೆ ಗೊತ್ತು. ಹಾಗಂತ ನಾವು ಕಾರ್ಯಕ್ರಮನ ನಿಲ್ಸೋಕ್ಕಾಗಲ್ಲ. ಹೋಗೋರು ಹೋಗ್ತಿರ್ತಾರೆ, ಬರೋರು ಬರ್ತಿರ್ತಾರೆ, ಅದಕ್ಕೆಲ್ಲ ಶಿಳ್ಳೆ ಹೊಡಿರಿ.
ಅಡ್ಡಿಲ್ಲ ಮರ್ರ ಇವನು ಲೈಕ್ ಮಾತಾಡ್ತಾ ಈಗಿನ ಕಾಲದ ಹುಡುಗರಲ್ಲ ಮಾತಲ್ಲೇ ಎಲ್ಲ ತೋರಿಸಿ ಬಿಡ್ತಾರ. ಛ ಮ್ಯಾಡಿಗೆ ಹೀಗೆ ಆಗ್ಬಾರ್ದಿತ್ತು. ಲೋಕಿನೂ ಚೆನ್ನಾಗೇ ಮಾತಾಡ್ತಾರ. ನನ್ನ ಪ್ರೀತಿ ಅಭಿಮಾನಿಗಳೇ, ನಿಮ್ಮ ಪ್ರೀತಿಯ ಲೋಕಿ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ. ನಾನು ನಿಮ್ಮ ಪ್ರೀತಿನ ಗೆಲ್ಲೋ ಪ್ರಯತ್ನ ಮಾಡ್ತೀನಿ. ಹೊಸ ಆರ್ಜಿ ಲೋಕಿ ಅಂತ ಬಂದವ್ರೆ. ಶಂಕರೇಶ್ವರ ಓದೇ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಸಿಲಿ ಅಂತ ಅವ ವಾದ ಅಂತ ಖುಷಿಯಾಗಿದ್ದಿ. ಇವ್ನ ಅವನ ಬಂದು ಒಕ್ಕರ್ಸ್ಕೊಂಡ. ಬಾಬಣ್ಣ ಹಂಗೆಲ್ಲ ಹೇಳ್ಬೇಡಿ. ಮ್ಯಾಡಿಯವರು ನಿಮ್ಗೆ ಏನೇನೋ ಮಾಡಕ್ಕೆ ಹೊರ್ತಿದ್ರಲ್ಲ, ಹಂಗೆಲ್ಲ ಇವ್ರು ಹೇಳಲ್ಲ ನೀ. ಯಾನಮ್ಮೆ ಪುಟ್ಮಲಿ ನೀ ಮಾತಾಡೋ ತರ ನೋಡಿದ್ರವ ನಿನ್ನ ನಂಟನ ಕಾಣ್ತದೆ. ಬಾಬಣ್ಣ ಈಗೇನು ಮಾತಾಡ್ಬೇಡಿ. ಕ್ಲೈಂಟಾಗಿ ಇವ್ರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋ. ಅದು ಕ್ಲೈಂಟ್ ಅಲ್ಲ ಕಮ್ಮಿ, ಸೈಲೆಂಟ್ ಆಗಿ ಹಿಡಿದ್ರೆ ಜಾಡ ಕಳಿಸ್ಕೊಳ್ಳಿ. ಫ್ರೆಂಡ್ಸ್, ನಾನು ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ. ಇಲ್ಲಿ ನನ್ನ ಮಾತಿಗಿಂತ ನಿಮ್ಮ ಮಾತಿಗೆ ಬೆಲೆ ಜಾಸ್ತಿ. ಬನ್ನಿ, ಈ ಆಪ್ತ ಮಿತ್ರ ಕಾರ್ಯಕ್ರಮಕ್ಕೆ ಮೊದಲನೇ ಆಪ್ತ ಮಿತ್ರ ಯಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ಯಾರು ಮಾತಾಡ್ತಿರೋದು? ಹಲೋ, ಹೊಸ ಆರ್ಜೆ ಲೋಕಿ ಅವ್ರಿಗೆ ಸ್ವಾಗತ ಸುಸ್ವಾಗತ. ಈ ಧ್ವನಿನ ಎಲ್ಲೋ ಕೇಳದಂಗದಲ್ಲ. ನನ್ನ ಪ್ರೀತಿ ಆಪ್ತ ಮಿತ್ರ ಯಾರು ಅಂತ ತಿಳ್ಕೊಬಹುದಾ? ನನ್ನ ಹೆಸರು ರಾಜು ಅಂತ. ಎಲ್ಲರೂ ನನ್ನ ಉಮ್ಮತ್ತೂರು ಮಿಳ್ಳೆ ಅಂತಾನೂ ಕರೀತಾರೆ. ನಮ್ ರಾಜು ಪುನಃ ಫೋನ್ ಮಾಡವ್ನೆ. ರಾಜು ಅಂದ್ರೆ ಕಿರಾತಕ ಯಜಮಾನನಿಂದ ನೋವು ಅನುಭವಿಸ್ತಿರೋಂತಾನೆ. ಪರವಾಗಿಲ್ಲ, ನನ್ನ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಾ. ನಾವೆಲ್ಲರ ಬಗ್ಗೆ ತಿಳ್ಕೊಂಡಿರ್ತೀವಿ, ತಿಳ್ಕೊಂಡಿದ್ರು ತಿಳ್ಕೊಂಡಿಲ್ದೇ ಇರೋರ್ ತರ ಇರ್ತೀವಿ. ಇದಕ್ಕೆಲ್ಲ ನೀವು ಶಿಲೆ ಹೊಡಿರಿ. ಮ್ಯಾಡಿಯವರು ಸಂಬಳ ವಸೂಲಿ ಮಾಡೋ ಫಾರ್ಮುಲಾನ ಹೇಳ್ಕೊಟ್ಟಿದ್ರು. ಆದ್ರೆ ನಮ್ಮ ಯಜಮಾನರು ಚೌಕಾಸಿ ಮಾಡಿ ಸ್ವಲ್ಪ ಹಣನೇ ಕೊಡ್ತಾವ್ರೆ. ಸರ್, ನನಗೆ ಪೂರ್ತಿ ಹಣ ಸಿಗಂಗೆ ಏನಾದರೂ ಒಂದು ಐಡಿಯಾ ಕೊಡ್ತೀರಾ? ನಾನ್ ನಿಮ್ಗೆ ಸುಲಭವಾದ ದಾರಿ ಹೇಳ್ಕೊಡ್ತೀನಿ. ನೀವೀಗ ಒಂದು ಹಾಕಿ ಸ್ಟಿಕ್ ತಗೊಳ್ಳಿ.